ನೋಡಿ, ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನೀವು GST ರಿಜಿಸ್ಟ್ರೇಷನ್ ಮಾಡಿಸ್ಬೋದು, ಫುಡ್ ಲೈಸೆನ್ಸ್ ಮಾಡಿಸ್ಬೋದು, ಉದ್ಯಮ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಓಕೆ, ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಓಕೆ, ಇದೆಲ್ಲ ಮಾಡಿಸೋ ಟೈಮಲ್ಲಿ ನೀವು ಒಂದು CA ಆಡಿಟರ್ ಹತ್ರ ಮಾಡಿಸಿ. ಅದಾದ್ಮೇಲೆ ಇನ್ ಕೇಸ್ ಏನಾದರೂ ನಿಮ್ದು ಬಿಸ್ನೆಸ್ ನೀವು ಸ್ಟಾಪ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ನೀವೇನ್ ಮಾಡಬೇಕು, ಫಸ್ಟ್ ನಿಮ್ದು GST ಕ್ಯಾನ್ಸಲೇಷನ್ ಅಪ್ಲೈ ಮಾಡ್ಬೇಕು ನೀವು. ಓಕೆ, ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು, ಆಸ್ ಅ GST ನೀವು ತಗೊಂಡಿದ್ರೆ GST ಫೈಲಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಪೆನಲ್ಟಿಗಳು ಬೀಳುತ್ತೆ. ಓಕೆ, ಮತ್ತೆ ನೀವೇನಾದ್ರೂ ಬಿಸ್ನೆಸ್ ಸ್ಟಾಪ್ ಆಯ್ತು ನಮ್ದು, ಸೊ GSTನೂ ಹಂಗೆ ಬಿಟ್ಬಿಡೋಣ ಅಂದ್ರೆ ಆಗಲ್ಲ. ನಿಮ್ಗೆ ಪರ್ ಡೇ ಲೆಕ್ಕದಲ್ಲಿ ಪೆನಲ್ಟೀಸ್ ಬೀಳ್ತಾ ಇರುತ್ತೆ. ಸೊ ಅದೆಲ್ಲ ಪೆನಲ್ಟೀಸ್ ನೀವು ಪೇ ಮಾಡಬೇಕು. ನಿಮ್ಗೆ 6 ತಿಂಗಳವರೆಗೂ ನೀವು GST ಏನಾದ್ರು ಫೈಲ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಡೈಲಿ ಪೆನಲ್ಟಿ ಬೀಳ್ತಾ ಇರುತ್ತೆ. 20 ರೂಪಾಯಿ ಬೀಳುತ್ತೆ, ಇಲ್ಲ 50 ರೂಪಾಯಿ ಬೀಳುತ್ತೆ ಪರ್ ಡೇ. ಸೊ ಪೆನಲ್ಟಿ ಬೀಳ್ತಾ ಇರುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಬೀಳ್ತಾ ಇರುತ್ತೆ.